ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಯಾರಿಂದ ಏನನ್ನು ಬಯಸಬೇಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಕೂಡ ಟಾರ್ಚರ್ಗೆ ಯಾವ ಹಬ್ಬ ಬೇಡ, ಯಾವ ಕ್ಲೀನಿಂಗ್ ಬೇಡ, ಏನೂ ಬೇಡ ಅನ್ನಿಸ್ಬಿಟ್ಟಿದೆ. ನಾನು ಏನು ಕೆಲಸ ಮಾಡೋಕ್ಕೋದ್ರೂ ನಾನು ಮಾಡ್ತೀನಿ ಅಂತ ಬರ್ತಾಳೆ. ನೋಡಿ ಇಲ್ಲಿ, ನಾನು ಏನು ಕೆಲಸ ಮಾಡ್ತೀನೋ ಅದೆಲ್ಲ ಕೆಲಸನೂ ಅವಳು ಮಾಡಬೇಕಂತೆ. ಬೇಡ ಅಂದ್ಬಿಟ್ರೆ ನನ್ನ ಮಗಳಿಗೆ ಅಳು ಬಂದುಬಿಡುತ್ತೆ, ದುಃಖ ಬಂದುಬಿಡುತ್ತೆ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಯ್ಯೋ ಪಾಪ ಅಂತ ನಮಗೆ ಅನಿಸಿ ಅವಳು ಏನು ಕೇಳ್ತಾಳೋ ಆ ವಸ್ತುನ ಕೊಟ್ಬಿಡ್ಬೇಕು. ಆ ರೇಂಜಿಗೆ ಮಾಡ್ತಾಳೆ ನನ್ನ ಮಗಳು. ನಾನು ವುಡ್ ಐಟಮ್ಸ್ ಏನಿರುತ್ತಲ್ಲ, ಈ ಥರ ಡೆಕೋರೇಷನ್ಗೆ ಇಟ್ಟಿರ್ತೀವಲ್ಲ, ಅದು ಟೀಪಾಯಿ ಈ ಥರದ್ದು ಎಲ್ಲದಕ್ಕೂ ನಾನು ಕ್ಲೋನಿನ್ನ ಸ್ಪ್ರೇ ಮಾಡಿ ಕ್ಲೀನಾಗಿ ಒರೆಸ್ಕೋತೀನಿ. ಈ ರೀತಿ ವುಡ್ ಐಟಮ್ಸ್ಗೆ ಕ್ಲೋನಿನ್ನ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಹಾಳಾಗೋದಾಗಲಿ ಹುಳ ಬೀಳೋದಾಗಲಿ ಆಗಲ್ಲ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಸೀರೀಸ್ನಲ್ಲಿ ನಾನಿವತ್ತು ಈಸಿಯಾಗಿ ಯಾವುದೇ ರೀತಿ ಮಸಾಲೆನೇ ರುಬ್ಕೊಳ್ದೇ ಅವರೆಕಾಳು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅವರೆಕಾಳು ಟೊಮೊಟೊ ಬಾತ್ ಮಾಡೋದಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನ ಬಳಸ್ತೀನಿ ಅಂತ ಕ್ವಿಕ್ಕಾಗಿ ನೋಡೋಣ. ಮೊದಲು 4 ಕಪ್ ಅಕ್ಕಿನ ತೊಗೊಂಡು ನೆನೆಸಿಟ್ಟಿದ್ದೀನಿ. 3 ಹಣ್ಣಾಗಿರೋ ಟೊಮೊಟೊನ ಹಚ್ಚಿ ತೊಗೊಂಡಿದ್ದೀನಿ. 1 ಈರುಳ್ಳಿ, ಅವರೆಕಾಳು, ಸೋಂಪು, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಪೆಪ್ಪರ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ. ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ: ಪಲಾವ್ ಎಲೆ, ಅನಾನಸ್, ಚಕ್ಕೆ, ಲವಂಗ, ಏಲಕ್ಕಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಬಾತ್ನ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ತೊಗೊಂಡಿರೋಂಥ ಸ್ಪೈಸಸ್ನ ಸೇರಿಸ್ಕೋತೀನಿ. ಸ್ಪೈಸಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೊಗೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆದರೆ ಸಾಕಾಗತ್ತೆ. ಇವಾಗ ಇದಕ್ಕೆ ನಾವು ತೊಗೊಂಡಿರೋಂಥ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಸೋಂಪು, ಅವರೆಕಾಳು, ಇದೆಲ್ಲದನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ತೊಗೊಂಡಿರೋ ಅಂಥ ಕೊತ್ತಂಬರಿ ಕಾಳು ಪುಡಿ, ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನ,
ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 5 ನಿಮಿಷ ಲೋ ಫ್ಲೇಮ್ ಮಾಡಿ ಬಿಡಬೇಕು. ಆ ರೀತಿ ಬಿಟ್ಟಾಗ ಈ ರೀತಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದು ತೊಗೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೋಬೇಕು. ಅಕ್ಕಿನ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂಗೆ ನಾವು ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ಕುದಿ ಬಂದಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಕೂಗಿಸ್ಕೋತೀನಿ. ಮೂರು ವಿಷಲ್ ಆಗಿದೆ ಅಲ್ವಾ? ಇವಾಗ ಕುಕ್ಕರ್ ಸ್ವಲ್ಪ ತಣ್ಣಗಾಗಲಿ. ಕುಕ್ಕರ್ ತಣ್ಣಗಾಗಿದೆ. ಅವರೆಕಾಳು ಟೊಮೊಟೊ ಬಾತ್ ಕೂಡ ರೆಡಿ ಆಯಿತು. ನಿಜವಾಗ್ಲೂ ಅವರೆಕಾಳು ಟೊಮೊಟೊ ಬಾತ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬರ್ಕೊಡ್ತೀನಿ ರೀ. ಅಯ್ಯೋ ನೋಡಿ, ನಾನು ಹಬ್ಬದ ಕೆಲಸ ಮಾಡ್ಕೊಂಡ್ಲು, ನನ್ನ ಮಗಳಿಗೆ ಅ ಇ ಬರ್ಕೊಡ್ಲು. ಬರೀತೀರಾ? ಬರೀತೀರಾ? ಬರೀರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಧಿ ಹುಲ್ಲನ್ನು ಬೆಳೆಸ್ತಾ ಇದ್ದೀನಿ. ಲಕ್ಷ್ಮಿ ಧಾನ್ಯ ಸ್ವರೂಪಳಾಗೂ ಇರ್ತಾಳೆ ಅಂತ ಮುಂಚೆಯಿಂದನೂ ನಂಬ್ಕೊಂಡ್ಬಂದಿರೋವಂಥ ವಾಡಿಕೆ. ಹಾಗಾಗಿ ಯಾವುದಾದ್ರೂ ಒಂದು ಧಾನ್ಯನ ನೆನೆಸಿ ಮೊಳಕೆ ಬರಿಸಿ ಈ ರೀತಿ ಹುಲ್ಲನ್ನು ರೆಡಿ ಮಾಡ್ಕೊಳ್ಳೋದು ವಾಡಿಕೆಯಾಗಿದೆ. ಲಕ್ಷ್ಮಿಯ ಎಡ ಮತ್ತು ಬಲಭಾಗಗಳಲ್ಲಿ ಈ ರೀತಿ ಬೆಳೆಸಿರೋವಂಥ ಹುಲ್ಲನ್ನು ಇಟ್ಟು ಪೂಜೆ ಕೂಡ ಮಾಡ್ತಾರೆ. ಗೋಧಿ ಹುಲ್ಲನ್ನು ಬೆಳೆಸೋದಕ್ಕೆ ನಾನಿಲ್ಲಿ ಸ್ವಲ್ಪ ಗೋಧಿನ ತೊಗೊಂಡಿದ್ದೀನಿ. ಗೋಧಿನ ಒಂದು 10 ಗಂಟೆ ಚೆನ್ನಾಗಿ ನೆನೆಸ್ಬೇಕು. ಗಂಟೆ ಗೋಧಿ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನೀರು ತೆಗೆದುಬಿಟ್ಟು ಮೊಳಕೆ ಕಟ್ತೀನಿ. ಈ ರೀತಿ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಬಿಟ್ಟರೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಮಾರ್ನಿಂಗ್ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು. ಇವಾಗ ಇದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ಲ, ಇದನ್ನು ಮಣ್ಣಿಗೆ ಹಾಕಿದರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಈ ರೀತಿ ಮೊಳಕೆ ಬರೆಸಿನೇ ನೀವು ಹಾಕಬೇಕು, ಇಲ್ಲಾಂದರೆ ಗಿಡ 15 ದಿನ ಆದರೂ ಬರಲ್ಲ. ನನ್ನ ಹತ್ರ ಈ ರೀತಿ 2 ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ಇತ್ತು. ಅದಕ್ಕೇ ನಾನು ಮಣ್ಣನ್ನು ತುಂಬ್ತಾ ಇದ್ದೀನಿ.
ನಾನು ನರ್ಸರಿಯಿಂದನೇ ಮಣ್ಣು ತೊಗೊಬಂದಿದ್ದೆ. ಅಲ್ಲಾದರೆ ಕ್ಲೀನಾಗಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ನೀವು ಮನೆ ಹತ್ರ ಸಿಗುತ್ತಲ್ಲ, ಅದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. ನೀಟಾಗಿ ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮೊಳಕೆ ಬರಿಸಿರೋ ಅಂಥ ಗೋಧಿನ ದಪ್ಪನಾಗಿ ಹಾಕಬೇಕು. ಎಲ್ಲ ಕಡೆ ಫುಲ್ ದಪ್ಪ ದಪ್ಪ ಕೂರಿಸಿದಾಗ ಹುಲ್ಲು ತುಂಬ ಚೆನ್ನಾಗಿ ದಟ್ಟವಾಗಿ ಬರುತ್ತೆ. ಗೋಧಿ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ನಾವೇನು ಮಾಡಬೇಕು, ಮಣ್ಣನ್ನು ಸೇರಿಸ್ಕೋಬೇಕು. ನೋಡಿ, ಈ ರೀತಿ ತೆಳುವಾಗಿ ಮಣ್ಣನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಚಿಮ್ಕಿಸ್ಕೋಬೇಕು ಅಷ್ಟೇ. ಜಾಸ್ತಿ ನೀರು ಹಾಕ್ಕೋಬೇಡಿ. ಜಾಸ್ತಿ ನೀರು ಹಾಕಿದರೆ ಗೋಧಿ ಮಣ್ಣಲ್ಲೇ ಕೊಳ್ತೋಗ್ಬಿಡುತ್ತೆ, ಗಿಡ ಬರಲ್ಲ. ಆಮೇಲೆ ನೀರು ಸೇರಿಸ್ಕೊಂಡ್ಮೇಲೆ ಈ ರೀತಿ ಔಟ್ಸೈಡ್ ತೊಗೊಂಬಂದು ಇಟ್ಟಿದ್ದೀನಿ. ಸೂರ್ಯನ ಬೆಳಕು ಎಲ್ಲಿ ನೀಟಾಗಿ ಬೀಳುತ್ತೋ ಅಲ್ಲಿಡಿ. ನೋಡಿ 2 ಡೇಸ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಡೈಲಿ ಸ್ವಲ್ಪ ನೀರನ್ನು ಹಾಕ್ತಾ ಬನ್ನಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.